ಇವತ್ತು ಏನಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ನಮ್ಮ ಮಾನ್ಯ ಉಕ್ಕು ಮತ್ತು ಗಣಿ ಸಚಿವರು ನಮ್ಮ ಸಂಸದರು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಟ್ರಾಮ್ ಕೇರ್ ಸೆಂಟ್ರು ಮಾಡೋದಕ್ಕೆ ಜಾಗ ಕೊಡಿ ಅಂತ ಅವರು ಗೆದ್ದ 1.5 ವರ್ಷಗಳಾದ ನಂತರ ಕೇಳಿದ್ದಾರೆ. ಸ್ವಾಗತವನ್ನು ಮಾಡ್ತೀವಿ. ಇದು ಕಳೆದ ಸುಮಲತಾ ಅವರು MP ಆಗಿದ್ದಾಗಲೇ ಬಂದಂತಹ ಒಂದು ಕಾರ್ಯಕ್ರಮ. ಅದನ್ನು ನಮ್ಮ ಮಂಡ್ಯ ನಗರದಲ್ಲಿ ಮಾಡಬೇಕು, ಆಸ್ಪತ್ರೆ ಅಕ್ಕಪಕ್ಕದಲ್ಲೇ ಮಾಡಬೇಕು ಅಂತ ಆಯಿತು. ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಆದರೆ ಕೇಂದ್ರ ಸರ್ಕಾರ ಕುಂಡ್ತಾ ತೆವಳುತ್ತಾ ಹೋದ ಬಾರಿ ನಮಗೆ ಟ್ರಾಮಾ ಕೇರ್ ಸೆಂಟರ್ ಕೊಡಲು ಒಪ್ಪಲಿಲ್ಲ. ಅವರು 108 ಸಬೂಬುಗಳನ್ನು ಹೇಳ್ತಾಯಿದ್ರು. ಬಟ್ ಈಗ ನಮ್ಮ ಪ್ರಭಾವಿ ಕೇಂದ್ರ ಸಚಿವರು ತೊಗೊಂಡು ಬರ್ತಾಯಿದ್ದೀವಿ, ಆಗಿರೋದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತೀವಿ, ಜಾಗ ಕೊಡಿ ಅಂತ ಕೇಳಿದ್ದಾರೆ. ಈ ಮಧ್ಯೆ ಕಳೆದ ನಮ್ಮ KDP ಮೀಟಿಂಗ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರು ನಮ್ಮೆಲ್ಲ ಶಾಸಕರನ್ನು ಟ್ರಾಮಾ ಕೇರ್ ಸೆಂಟ್ರ್ ಮಾಡೋದಕ್ಕೆ ಎಲ್ಲಿ ಮಾಡೋದು ಅಂತ ಚರ್ಚೆ ಆದಾಗ ನಮ್ಮ ಸ್ನೇಹಿತರಾದಂಥ ಮದ್ದೂರು ಉದಯರವರು ಎಲ್ಲ ಮಂಡ್ಯ ಸಿಟಿಗೆ ಮಾಡ್ಕೋತೀರಿ, ಅಧಿಕಾರ ವಿಕೇಂದ್ರೀಕರಣ ಆಗಲಿ, ನಮ್ಮ ಮದ್ದೂರಿಗೆ ಟ್ರಾಮಾ ಕೇರ್ ಸೆಂಟ್ರ್ ಕೊಡಿ, ನನ್ನ ಜಾಗ ಇದೆ ಕೊಡ್ತೀವಿ ಅಂತ ಅವರು ಪ್ರಸ್ತಾವನೆಯನ್ನು ಹೇಳಿದರು. ಅದಕ್ಕೆ ಉಸ್ತುವಾರಿ ಸಚಿವರು ಕೂಡ ಆಯಿತು, ಟ್ರಾಮಾ ಕೇರ್ ಸೆಂಟ್ರ್ ಹೈವೇಗ ಎಲ್ಲ ಎರಡು ಹತ್ರ ಇದೆ, ಆಯಿತು ಎಲ್ಲ ಮಂಡ್ಯ ಸಿಟಿಗೆ ಬೇಡ ಮದ್ದೂರಿಗೆ ಕೊಡೋಣ ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು. ಈಗ ಮತ್ತೆ MP ಅವ್ರು ಕೇಳಿರೋದ್ರಿಂದ ಅವರು ಮತ್ತೆ ಮದ್ದೂರಲ್ಲಿ ಮಾಡೋದು ಬೇಡ ಮಂಡ್ಯದಲ್ಲೇ ಮಾಡಬೇಕು ಅಂತ ಏನಾದರೂ ಮುಂದಕ್ಕೆ ಕೇಳಿಬಿಟ್ರೆ ನಾನು ಜಾಗ ಕೊಡೋಕ್ಕೆ ರೆಡಿ ಇದ್ದೀನಿ. ಅವ್ರಿಗೂ ಲೆಟ್ರ್ ಬರ್ತಿದ್ದೀನಿ. ಈಗ ತಮಿಳ್ ಕಾಲೋನಿ ಇರೋವಂಥ ಜಾಗದಲ್ಲಿ ಕೊಡಬೇಕು ಅಂತಿತ್ತು, ಆದರೆ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಅದು ಯಾವಾಗ ಮುಗೀತದೆ ಅಂತೇಳಿ ನ್ಯಾಯಾಲಯನ ತೋರಿಸಿ ಎಸ್ಕೇಪ್ ಆಗೋಕ್ಕೆ ನಾವು ರೆಡಿ ಇಲ್ಲ. ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ. ಆಸ್ಪತ್ರೆ ಎದುರುಗಡೆ DHO ಕಚೇರಿ ಇದೆ, ಅದು ಹಳೆ ಕಚೇರಿ, ಅದನ್ನು ಡೆಮಾಲಿಷನ್ ಮಾಡಿ ಅದು 2 ಎಕರೆ ಜಾಗ ಇದೆ. ಇವರು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮಾಡಿದ್ರೆ ಮೇಲ್ಗಡೆ 1 ಫ್ಲೋರ್ DHO ಆಫೀಸ್ಗೆ ಜಾಗ ಕೊಡೋಣ. ಇಲ್ಲಾಂದರೆ GSO ಆಫೀಸ್ನ ಅದೇನು ಆಡಳಿತಾತ್ಮಕ ಕಚೇರಿ ಏನು ಅಲ್ಲೇ ಇರಬೇಕು ಅಂತ ಏನಿಲ್ಲ, ಬೇರೆ ಕಡೆ ನಾವು ಜಾಗ ಕೊಡೋಕ್ಕೆ ಶಿಫ್ಟ್ ಮಾಡೋಣ. ಇಲ್ಲ ಅಂದರೆ ಅಲ್ಲೇ ಬಹುಮಾಡಿ ಕಟ್ಟಡ ಕೊಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ. ಈಗ ನಾನು ಉಸ್ತುವಾರಿ ಇದು ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಅಧಿಕೃತ ಕಾಗದ ಬರಿತಾ ಇದ್ದೀನಿ, ನಮ್ಮ ಉಸ್ತುವಾರಿ ಸಚಿವರಿಗೂ ಬರೆದಿದ್ದೀನಿ, ಮತ್ತು DC ಅವ್ರಿಗೂ ಜಾಗ ಕೊಡ್ತೀವಿ ಅಂತೇಳಿ ನೀವು ಪ್ರಸ್ತಾವನೆಯನ್ನು ಕೊಡಿ ಅಂತ ಮಾಡಿದ್ದೀವಿ. ಧನ್ಯವಾದಗಳು. ಕುಮಾರಸ್ವಾಮಿಯವರು ಇಷ್ಟು ಜಾಗ ಕೇಳಿದ್ದಾರೆ, ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ. ಕೂಡಲೇ ಟ್ರಾಮಾ ಕೇರ್ ಸೆಂಟರ್ನ ಸ್ಥಾಪನೆ ಮಾಡಲಿ. ಸರ್, ಇದ್ರ ಜೊತೆಗೆ ಇಂಡಸ್ಟ್ರಿ ವಿಚಾರವಾಗಿ ಅವರು ಪ್ರಸ್ತಾವನೆ ಮಾಡಿದ್ರು, ಬಹಿರಂಗವಾಗಿ ಒಳ್ಳೆ ಕ್ವಶನ್ನು. ಅವರು ಹೇಳ್ತಾ ಇರುವಂತದ್ದು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಜಿಲ್ಲಾಧಿಕಾರಿಗಳು ನಾನು ಸಾಕಷ್ಟು ಮನವಿ ಮಾಡಿದ್ದೀನಿ ಆದರೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಜಾಗ ಇದೆ, ಬನ್ನಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಏನಾಗ್ತಾ ಇದೆ ಈಗ? ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಅವರು ನಾನು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೇ ನಾನು ಬಸರಾಳ್ನಲ್ಲಿ ಮತ್ತು ಉಮ್ಡಳ್ಳಿಯಲ್ಲಿ ಜಾಗ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ. ಜಾಗನ ಐಡೆಂಟಿಫೈ ಮಾಡಿದ್ದೀವಿ. ನಾನು ಗೆದ್ದಂಥ ಸಂದರ್ಭದಲ್ಲೇ ನಾನು ತಹಸೀಲ್ದಾರರೆಲ್ಲ ಹೋಗಿ ಆ ಜಾಗವನ್ನು ನೋಡಿ ಬಂದಿದ್ದೀನಿ. ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಉಮ್ಡಳ್ಳಿ ಹತ್ರನೂ ನಾನು ತಹಸೀಲ್ದಾರು DC ಎಲ್ಲರೂ ಹೋಗಿ ಆ ಜಾಗ ನೋಡಿ ಬಂದಿದ್ದೀವಿ. ಹೇಳ್ದವನು ನಾನು ಮತ್ತೆ ಅದನ್ನು ಕೇಳಲೇ ಇಲ್ಲ. ಅವರೇ ಮಾರನೆಗೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಯಾವುದೋ ಅರಣ್ಯ, ನಮ್ಮ ಶಾಸಕರು ಹೇಳ್ತಾರೆ ಯಾವುದೋ ಅರಣ್ಯ ರೀ, ನಿಮ್ಗೇನು ಗೊತ್ತು, ನಮ್ಮನ್ನು ಕೇಳಬೇಕಲ್ಲ. ಈಗ ಅವ್ರು ಬಿಡಿ, ಅವರು ದೊಡ್ಡವರು, ಅವ್ರ PAಗಳ ಹತ್ರ ಫೋನ್ ಮಾಡ್ತೀನಿ, ನೀವು ಜಾಗ ಕೊಡ್ತೀನಿ ಅಂದ್ರಲ್ಲ, ಎಲ್ಲಿ ಕೊಡ್ತೀನಿ ಅಂದರೆ ನಾನು ಸ್ಕೆಚ್ಚು ಪ್ಲ್ಯಾನು ಅದ್ರ ಪ್ರಕಾರ ನಾವು ಇಂಥ ಕಡೆ ಜಾಗ ಇದೆ, ಯಾವ ಕಾರ್ಖಾನೆ ತತ್ತೀರಾ ಅಂತ ನಾವು ಕೇಳ್ತಿದ್ವಿ. ಸುಮ್ಮನೆ ನೀವು ಅಲ್ಲಿ ಕೇಳೋದು, ತಿರುಗಿ ಪ್ರೆಸ್ಗೆ ಹೋಗೋದು. ಅರಣ್ಯ ಅಂತ ಯಾರ್ದು ಹೇಳಿದವರು? ಬಸರಾಳನ್ನ ಬಾಳೆನಹಳ್ಳಿ ಸರ್ವೆ ನಂಬರಲ್ಲಿ ಅರಣ್ಯ ಅಂತ ಯಾರು ಹೇಳಿದವರು? ನೀವು ಇಂಥ ಫ್ಯಾಕ್ಟ್ರಿ ತತ್ತೀನಿ ಅಂತ ಹೇಳಿದ್ರೆ ಇನ್ಫೋಸಿಸ್ ತರ್ತೀವಿ, ವಿಪ್ರೋ ತರ್ತೀವಿ, ಇಲ್ಲ ಇದ್ಯಾವುದೋ ಗಣಿ ತರ್ತೀವಿ, ಇನ್ನೊಂದು ಯಾವುದೋ ಬಸ್ ತಯಾರು ಮಾಡೋದು ತರ್ತೀವಿ, ಇಲ್ಲ ಕಬ್ಬಣ ತರ್ತೀವಿ, ಮಿಷಿನ್ ತಯಾರು ಮಾಡ್ತೀವಿ ಅಂದರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಅಕ್ವಿಜೇಷನು ಮಾಡಿಕೊಡ್ತೀವಿ. ಅಲ್ಲೆಲ್ಲ ಬರಗಾಲ ಇದೆ. ನಮ್ಮ ಸರ್ಕಾರಿ ಜಾಗ 100 ಎಕರೆ ಇದೆ, ಇನ್ನು 500 ಎಕರೆವರೆಗೂ ಅಕ್ವಿಜೇಷನ್ ಮಾಡ್ಬೋದು. ಅಕ್ವಿಜೇಷನ್ ಮಾಡಿಕೊಡ್ತೀವಿ. ನೀವು ಇಂಥ ಫ್ಯಾಕ್ಟ್ರಿ ತರ್ತೀವಿ ಅಂತ ಅಪ್ಲಿಕೇಶನ್ ಹಾಕಬೇಕಲ್ಲ. ನಾವು ಇಂಥ ಫ್ಯಾಕ್ಟ್ರಿ ಕರ್ನಾಟಕದ ಬಸರಾಳ್ನಲ್ಲಿ, ಕರ್ನಾಟಕದ ಮಂಡ್ಯದ ಹೊರವಲಯದಲ್ಲಿ ಸ್ಥಾಪನೆ ಮಾಡೋಕ್ಕೆ ರೆಡಿ ಇದ್ದೀವಿ. ಈಗ ಸಿಂಗಲ್ ವಿಂಡೋದ ಅಂತ ತೆಗಿತಾರೆ ಸರ್ಕಾರ. ಆ ಸಿಂಗಲ್ ವಿಂಡೋದಲ್ಲಿ ಯಾರಿಗೆ ಕಾರ್ಖಾನೆ ನಿರ್ಮಿಸೋಕ್ಕೆ ಆಸಕ್ತಿ ಇದೆ ಆ ಕಂಪನಿಯವರು, ಅವನು ಟ್ರಂಪರ್ ಆಗಿರ್ಬೋದು, ಕಟ್ಟ ಕಡೆಯ ಎಕ್ಸಿಡ್ ಬ್ಯಾಟ್ರಿ ಓನರ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕ್ತಾರೆ.
ನಾವು ನಿಮ್ಮ ಕರ್ನಾಟಕದಲ್ಲಿ ಈ ಥರ ಫ್ಯಾಕ್ಟ್ರಿ ಸ್ಥಾಪನೆ ಮಾಡೋಕ್ಕೆ ರೆಡಿ ಇದ್ದೀವಿ, ನಿಮ್ಮ KDBಯಿಂದ ನಿಮ್ಮ XXXXX ಇಂಥ ಕಡೆಯಿಂದ ಬೆಂಗಳೂರಲ್ಲೇ ಕೊಡಿ, ಹುಬ್ಳೀಲಿ ಕೊಡಿ, ಬೀದರಲ್ಲಿ ಕೊಡಿ, ಮಂಡ್ಯದಲ್ಲಿ ಕೊಡಿ ಅಂತ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ. ಅಂಥವ್ರಿಗೆ ಜಾಗ ಕೊಡೋದು ಇವತ್ತಿನವರೆಗೂ ಕಾನೂನು ಮತ್ತು ಪದ್ಧತಿ. ಇಲ್ಲಾಂದರೆ ನಮ್ಮವರೇ ರೋಡ್ ಶೋಗಳು ಮಾಡ್ತಾರೆ. ಮೊನ್ನೆ ನಮ್ಮ ಕೈಗಾರಿಕಾ ಸಚಿವರು ಫ್ರಾನ್ಸಲ್ಲಿ ಮಾಡಿದ್ರು, ಇವರು ಇದರಲ್ಲಿ ಜಪಾನಲ್ಲಿ ಮಾಡಿದ್ರು. ನಮ್ಮಲ್ಲಿ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ, ಬನ್ನಿ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿ. ಆ ಥರದ್ದು ಏನಾದರೂ ಒಂದು ಆಗಬೇಕಲ್ಲ. ಇವತ್ತು ಕುಮಾರಣ್ಣನ ಹತ್ರ ಸೂಪರ್ ಪವರ್ ಶಕ್ತಿ ಇದೆ. ಕುಮಾರಣ್ಣ ಇವತ್ತು ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು. ಅವರು ಚಿಟಕಿ ಹೊಡೆದ್ರೆ ಕಂಪನಿಗಳು ಬರೋಕ್ಕೆ ರೆಡಿ ಇವೆ. ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಅದಕ್ಕೆ ನಾನು ಇದು ಚಾಲೆಂಜ್ ಅಲ್ಲ, ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ. ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. 100 ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ. ನಿಮಗೆ ಯಾವ ಅಧಿಕಾರಿ, ನಿಮ್ಮ ಕಾರ್ಯಕರ್ತರ ಇಲ್ಲ, ನೀವು ಯಾರು ನಿಮಗೆ ಅದು ಅರಣ್ಯ ಅಂತ ನಮಗೆ ಸ್ಲೈಡ್ ಮಾಡಿರ್ಬೋದು. ಅಲ್ಲ ಸರ್, ಈ ತರ ಸ್ಟೇಟ್ಮೆಂಟ್ ಬೇಡ. ಈಗ ಅಫಿಷಿಯಲ್ ಆಗಿ ಅದಕ್ಕೆ ಇವಾಗ ಗ್ರಾಮಕ್ಕೆ ಲೆಟರ್ನೇ ಬರೆದ್ಬಿಟ್ಟಲ್ಲ. ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಮಾಡಿ, ಜೊತೆಗೆ ನೀವು ಜಿಲ್ಲಾಧಿಕಾರಿಗಳು ಕೂತ್ಕೊಂಡೆ ಅದನ್ನ ಕೊಡ್ಬೋದಲ್ಲ. ಅದನ್ನ ಬರೀ ಸ್ಟೇಟ್ಮೆಂಟ್ ಆಗ್ತದೆ. ಅವರು ನೀವು ಹೇಳೋದಕ್ಕೆ ಕೌಂಟರ್ ಕೊಡುವಂಥದ್ದು ಇದೇ ಆಗ್ತಾ ಇದೆ. ಇದಕ್ಕೊಂದು ತಾರ್ಕಿಕ ಹೋಗೋ ಅಂತ್ಯ ಬೇಕು. ಮಂಗ ಮಾಡೋದು ಬೇಡ. ಇಂಥ ಕಾರ್ಖಾನೆ ತರ್ತಾ ಇದ್ದೀನಿ, ಜಾಗ ಕೊಡಿ ಅಂತೇಳಿ ಸುಮ್ಮನೆ TVಯಲ್ಲಿ ಕೂತ್ಕೊಂಡು ನಾನು ಹಂಗೆ ಹೇಳೋದು, ನೀವು ಹೇಳೋದು, ಮಂಗ ಮಾಡೋದು ಬೇಡ. ನಾನು ಜವಾಬ್ದಾರಿತೆ ಮೇಲೆ, ನೀವು ಜವಾಬ್ದಾರಿತೆ ಕೇಂದ್ರ ಮಂತ್ರಿ. ನೋ ಮಂಗ. ಇಂಥ ಕಾರ್ಖಾನೆ ಇದು ಕಾನೂನು. ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು, ನೀವು ಕಾನೂನಲ್ಲೇ ಕೆಲಸ ಮಾಡಬೇಕು. ಸುಮ್ಮನೆ ಅಲ್ಲಿ 100 ಎಕರೆ ಕೊಡಿ, ಇನ್ನೂರು ಯಾವ ಕಂಪ್ನಿ ತರ್ತಾ ಇದ್ದೀರಾ, ಎಷ್ಟು ಜಾಗ ಬೇಕು, ಕಾನೂನಾತ್ಮಕವಾಗಿ ಕಾನೂನಾತ್ಮಕ ಕೊಡ್ತೀವಿ. ನೋ ಮಂಗ, ನೋ ಬಕ್ರ, ನೋ ಎಮೋಷ್ನಲ್, ನಥಿಂಗ್. ಜಾಗ ಇಷ್ಟು ಬೇಕು, ಇಂಥ ಕಂಪ್ನಿ ಬರ್ತಾ ಇದೆ ಅಂತ ಕೇಳಿ ಜಾಗ ಕೊಡ್ತೀವಿ. ನಾವು ಎಲ್ಲಿ ಕೊಡ್ತೀವಿ, ಏನು ಮಾಡ್ತೀವಿ ನಮಗೆ ಗೊತ್ತಿದೆ. ಸುಮ್ಮನೆ ಬಂದಾಗ ಎಲ್ಲ TVಯಲ್ಲಿ ಜಾಗ ಕೊಡ್ತಾ ಇಲ್ಲ. ಯಾವ ಕಂಪ್ನಿ ತರ್ತೀರಾ, ವಿಚ್ ಕಂಪ್ನಿ, ಯಾವ ಕಂಪ್ನಿ, ನೀವೆಲ್ಲಿ ಏನು ಮಾಡ್ತೀರಾ, ಯಾವ ಕಂಪ್ನಿ ತರ್ತೀರಾ, ಓಲಾ ತರ್ತೀರಾ, ಊಬರ್ ತರ್ತೀರಾ, ಯಾವ ಕಂಪ್ನಿ ತರ್ತೀರಾ, ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ. ಜಾಗ ಕೊಟ್ಟಿಲ್ಲ ಅಂತ ನೀವು ದೂರಿ. ಸುಮ್ಮನೆ ಭಾಷಣಕ್ಕೆ 1 ಅವರ್ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾ ಇಲ್ಲ. ಈಗ ಟ್ರಾಮಾ ಕೇರ್ ಜಾಗ ಕೊಡೋಕ್ಕೆ ಅಧಿಕೃತ ಲೆಟ್ರ್ ಬರ್ತಿದ್ದೀನಿ. ಮಾಡಿ, ಜನಕ್ಕೆ ತಾನೇ ಒಳ್ಳೇದಾಗುತ್ತೆ. ನನ್ನ ನಿನ್ನ ಕಾಂಪಿಟೇಷನ್ ಅಲ್ಲ, ಜನಕ್ಕೆ ಒಳ್ಳೇದಾಗುತ್ತೆ. ಕರಿಬೇಕಾಗಿರೋದು ಯಾರಿಗೆ? 2 ನಿಮಿಷ ರೀ. ನಾನು ಒಂದು ಸಣ್ಣ ಶಾಸಕ, ಒಂದು ಸಣ್ಣ ತಾಲೂಕಿನ ಶಾಸಕ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೀ. ಅವ್ರು ದೇಶ ಆಳಿದವರು, ರಾಜ್ಯ ಆಳಿದವರು. ಅವ್ರು PA ಇಂದ ಫೋನ್ ಮಾಡಿಸಿ ಬನ್ನಿ ಜಾಗ, ನಾನು ಹೋಗೋಕೆ ರೆಡಿ ಇದ್ದೀನಲ್ರಿ. ನೀವೆಲ್ಲ ಬರೀ ನಮ್ಮ ಮೇಲೆ ಹೇಳ್ತಿರಲ್ಲ, ನೀವು ಹೋಗಬೇಕು, ಅವ್ರು ಮೀಟ್ ಮಾಡಬೇಕು. ನಾನು ಆಕಾಶದಿಂದ ಇಳಿದಿಲ್ಲ, ಅವರು ಆಕಾಶದಿಂದ ಇಲ್ಲ, ಎಲ್ಲರೂ ಜನರಿಂದ ಗೆದ್ದು ಬಂದಿರೋದು. ನಾವು ಓಪನ್ ಆಗಿ ಈಗ ಲೆಟ್ರ್ ಬರೆದಿದ್ದೀನಿ. ಇದು ಚರ್ಚೆ ಕರೀಲಿ, ಅಧಿಕೃತವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ಟ್ರಾಮಾ ಕೇರ್ ಆರಂಭ ಮಾಡೋದಕ್ಕೆ ಶಾಸಕರ ಲೆಟ್ರ್ ಬರೆದಿದ್ದಾರೆ ಅಂತ. ಅವ್ರು PA ಇಂದ ಈಗ ದಿಶಾ ಮೀಟಿಂಗ್ ಮಾಡ್ಬೇಕಾದ್ರೆ ಅವರೇನು ಅಧಿಕೃತವಾಗಿ ಕರೀತಾರೆ, ಅವ್ರ PA ಇಂದ ನಮಗೊಂದು ಲೆಟ್ರ್ ಕಳಿಸ್ತಾರೆ, DC ಇಂದ ಲೆಟ್ರ್ ಕಳಿಸ್ತಾರೆ. ನಾನು ಹೋಗಲ್ವಾ ದಿಶಾ ಮೀಟಿಂಗಿಗೆ? ಆ ಥರ ಒಂದು ಅಧಿಕೃತ ಸಭೆ ಮಾಡಲಿ, ಸಭೆ ಕರೀಲಿ. ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ಗೆ 25 ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ಸಂಬಳದಲ್ಲ 90 ಲಕ್ಷ ಕೊಟ್ಟಂಗೆ ನಡೆದಂತೆ ನಡೆದ ಅಲ್ಲ. 25 ಕೋಟಿ ಕೊಟ್ಟಾಗ ನಡೆದಂತೆ ನಡೆದ. ಈ ಥರ ಸುಮ್ಮನೆ ಮಂಗ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ. ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಸಂಬಳ ಕೊಡ್ತೀನಿ ಅಂತ ಹೇಳಿದ್ದೆ. ನನ್ನ ಸಂಬಳಕ್ಕೆ 20 ರೀ. ನೀವು ಎಷ್ಟೇ ಕೊಡ್ತೀರಿ ಅಂತ ಹೇಳಿದ್ದು? ಎಷ್ಟು? 25. ಈಗ 19 ಅದು ಒಪ್ಕೋತೀವಿ. 19 ಲಕ್ಷ ಈಗ ಮೊದಲ ಕಂತು ರಿಲೀಸ್ ಆಗಿದೆ. ನಾವೇನು ನಾಳೆ ಅವರು ಹೇಳಿದ್ದಾರೆ ಈಗ ಹಂತವಾಗಿ ರಿಲೀಸ್ ಮಾಡ್ತೀನಿ ಅಂತ. ಇನ್ನು 25 ಕೋಟಿ 19 ಹೋದರೆ 24 ಕೋಟಿ ಲೆಕ್ಕ ಮೀಟಿಂಗ್ ಮಾಡಿರಿ. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ, TVಲಿ ಕೇಳಿದ್ರೆ ಲೆಕ್ಕ ಸಿಗಲ್ಲ. ನೀವು ಅಧಿಕೃತ ಸ್ಥಾನಮಾನ ಹೊಂದಿರುವಂಥ ಕೇಂದ್ರ ಮಂತ್ರಿ ಶುಗರ್ ಫ್ಯಾಕ್ಟ್ರಿ ಆಫೀಸರ್ಸ್ಗಳು ಮೀಟಿಂಗ್ ಕರೀರಿ. ಎಲ್ಲ ಪೆನ್ ಟು ಪೆನ್ ದಾಖಲೆ ಸಮೇತ ತಗೊಂಬನ್ನಿ. 100 ಕೋಟಿಗೆ 4 ಪೈಸದ ಲೆಕ್ಕ ತಗೊಳ್ಳಿ. ಬೇಡ ಅಂದವ್ರು ಯಾರು? ನಾವೇನು ಹಿಡ್ದಾಕೊಂಡಿದ್ದೀವ? ಚೆಕ್ ಮಾಡಬೇಡ ಅಂದಿದ್ದೀವ? ಸರ್, ಈಗ ಅವರೇ ಹೇಳ್ತಾ ಇರೋದು BGS ಸೂಪರ್ಗೆ ಆ ಸ್ಕೂಲ್ನ ವಹಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಏನೋ ಒಂದು ಮಾಡಲಿ. ಫ್ರೀ ಮಾಡ್ತಾರಲ್ವ ಸ್ವಾಮೀಜಿ, ಮಾಡಲಿ. ಸ್ಕೂಲ್ ಫ್ರೀಯಾಗಿ ನಮ್ಮದು ಮಠ ಅದು ಮಾಡಲಿ, ಅದರ ಮಾಡಲಿ. ಅಂದರೆ 25 ಕೊಡಲ್ಲ ಅಂತ ಆಯಿತು, 25 19 ಮೈನಸ್ ಆದರೆ ಮಿಕ್ಕಿದ್ದು ಕೊಡಲ್ಲ ಅಂತ ಆಯಿತು. ಮಾಡಲಿ. ನಾವು ಹೇಳ್ತಾ ಇರೋದು ನಾವು ನಡ್ದಂಗೆ ನಡ್ಕೋತಾ ಇದ್ದೀವಿ. ನೀವು ಸುಮ್ಮನೆ ಆಪಾದನೆ ಮಾಡಬೇಡಿ.
ಕೋರ್ಡಿನೇಷನಲ್ಲಿ ಕೆಲಸ ಮಾಡೋಣ. ಆಯ್ತು, ನಮ್ಮದೇ ತಪ್ಪಾಗಿದ್ರೆ ಕರೀರಿ, ಕಿವಿನ್ರಿ, ಅವ್ರು ಮಾಜಿ ಮುಖ್ಯಮಂತ್ರಿಗಳು. ಅದನ್ನು ಬಿಟ್ಟು ಬರೀ ಬೈಯೋದೇ ಆದರೆ ಹೆಂಗೆ? ಜಾಗ ಕೊಡ್ತಾಯಿಲ್ಲ, ಕೊಡೋಕೆ ರೆಡಿ ಇದ್ದೀವಿ. ನಾನು 100 ಎಕರೆ ಕೊಡ್ತೀನಿ, ನಾನು ಎಲ್ಲೆಲ್ಲಿ ಅಂತ ಹೇಳಿದೆ, ಬಸರಾಳು, ಮಂಡ್ಯ ಸಿಟಿ ಅಕ್ಕಪಕ್ಕದಲ್ಲೇ ಕೊಡ್ತೀನಿ ಅಂತ ಕೇಳಿದ್ರಾ? ಎಲ್ಲಿ ಕೊಡ್ತೀಯಪ್ಪ, ಎಲ್ಲಿದೆಯಪ್ಪ ಜಾಗ, ಏನು? ಎಲ್ಲದಕ್ಕೂ ಒಂದೊಂದು ಸಣ್ಣ ಸಣ್ಣ ತೊಡಕಿರ್ತದೆ ರೀ ಕಾನೂನಾತ್ಮಕ. ಬಗೆಹರಿಸೋಣ. ಅದಕ್ಕೆ ತಾನೇ ನಮ್ಮನ್ನು ಜನ ಆಯ್ಕೆ ಮಾಡಿರೋದು. ಯಾವುದೋ ಆಟ್ ಕೇಕ್ ಥರ ಇಲ್ಲ, ಬಗೆಹರಿಸೋಣ. ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆ ಕೊಡಬೇಕು ಅಂತ ತೀರ್ಮಾನ ಆಗ್ತಾ ಇತ್ತು. ಇದು ಅದನ್ನ ಬೇಡ ಅಂತ ವಿರೋಧ ಮಾಡಿದ್ರು. ಈಗ BGS ಹೆಸರು ತರ್ತಾ ಇದ್ದಾರಲ್ಲ. ಈಗ ನಾನು ಏನು ಹೇಳೋಣ, ನೀವು ಕೇಳಬೇಕು. ಈಗ ನಾವೇನ ಮಾತಾಡ್ಬಿಟ್ರೆ ಮಠಕ್ಕೆ ವಿರುದ್ಧನಾ ಅಂತ ಮಾತಾಡ್ತೀರಾ? ಅವರೇ ಮಾತಾಡಲಿ. ಈಗ ನಿಮಗೆ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲ ಅರ್ಥ ಆಗ್ತಾ ಇದೆ. ಈಗ ಇದನ್ನು ಈಗ ಏನಾಗ್ತದೆ, ನಾನು ಏನೇ ಮಾತಾಡಿದ್ರು ದೊಡ್ಡವ್ರ ಮಾತು ಮಾತ್ರ ಜನಕ್ಕೆ ಕಿವಿಗೆ ಇಂಪಾಗಿ ಕೇಳುತ್ತೆ. ನಾವು ಹೇಳೋದು ನಾವು ಕೂಗಬೇಕು. 10 ಸರಿ ಹೇಳಿದ್ರೆ 12ನೇ ಸರಿ ಅವ್ನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತಾರೆ. ಬಟ್ ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ನಾವು ಅದೇ ತಾನೇ ಸಿ ಬಿ ಅಂದಿದ್ದು ಅದೇ ತಾನೇ. ನಾವು ಅಲ್ಲಿ ಶಿಕ್ಷಣ ನಡ್ಸೋಕ್ಕಾಗ್ತಾಯಿಲ್ಲ. ಟೆಂಡರ್ ಕರಿಯೋಣ. ನೀವು ಹಂಗೆ ಕೊಡೋಣ ಅಂತ ಇದ್ದೀರಾ. ಟೆಂಡರ್ ಕರಿಯೋಣ, ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಮಾಡಲಿ. ಜಾಗ ಯಾವುದು ಟ್ರಾನ್ಸ್ಫರ್ ಮಾಡಲ್ಲ, ಅವ್ನು ನಡೆಸ್ತಾನೆ. ಇಷ್ಟು ವರ್ಷ ಆದಮೇಲೆ ತಿರುಗಿ ವಾಪಸ್ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾನೆ. ನಮ್ಮ ಮೇಲೆ ಹೊರೆ ಕಡಿಮೆ ಆಗುತ್ತೆ. ನಾವು ಮಾರಾಟ ಮಾಡಲ್ಲ, ಅಲ್ಲೇನು ವಾಣಿಜ್ಯ ಮಳಿಗೆ ಕಟ್ಟಂಗಿಲ್ಲ, ಬಾಡಿಗೆ ತಗೊಳಂಗಿಲ್ಲ. ಸ್ಕೂಲ್ ಸರ್, ಈಗ ಅದನ್ನೇ ಅನುದಾನಿತ ಮಾಡಿ ಸರ್ಕಾರದಿಂದಲೇ ಯಾಕೆ ನಡೆಸಬಾರ್ದು? ಅದು ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಜಾಗ. ಈಗ ನಾವು ಸರ್ಕಾರಗಳಿಂದ ತುಂಬ ನಡೆಸ್ತಾ ಇದ್ದೀವಿ. ಜನಕ್ಕೇನಾಗಿದೆ, ಖಾಸಗಿ ಶಾಲೆಯಲ್ಲಿ ನನ್ನ ಮಕ್ಕಳು ಓದಿದ್ರೆ ಖುಷಿ ಅಂತ. ನಾನಲ್ಲ, ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಅದಕ್ಕೊಂದು ಸ್ಟ್ರಕ್ಚರ್ ಮಾಡಿ ಟೆಂಡರ್ ಮಾಡೋಕ್ಕೆ ಹೋದ್ರು. ಇದು ಬೇಡ ಅಂದ್ರೆ ನಾನೇ ಮೀಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೀನಿ. ಅಲ್ಲ, ಕ್ಯಾನ್ಸಲ್ ಮಾಡಿದ್ದೀರಿ. ಅನುದಾನಿತ ವಿದ್ಯಾಸಂಸ್ಥೆ ಮಾಡಿ ಈಗ ಖಾಸಗಿಲೇ ಉಳ್ಕೊಳ್ಳುತ್ತೆ. ನಿಮ್ಮ ಪ್ರಸ್ತಾವನೆ ಅಲ್ಲ, ನಿಮ್ಮ ಪ್ರಸ್ತಾವನೆಯನ್ನು ಪರಿಶೀಲಿಸೋಣ. ಅವರು ನಾವು ಇಲ್ಲಿ ಮಹಾರಾಜರು ನಮಗೆ ಕೊಟ್ಟಿರೋ ಜಾಗ ನಮ್ಮನ್ನು ವೆಕೇಟ್ ಮಾಡಿಸ್ಬಾರ್ದು ಅಂತೇಳಿ ಹೈಕೋರ್ಟಲ್ಲಿ ಸ್ಟೇ ಹಾಕಿದ್ದಾರೆ. ಆದರೆ ನಮ್ಮ ಲಾಯರ್ಗಳು ನಿರಂತರವಾಗಿ ಆ ಸ್ಟೇ ವೆಕೇಟನ್ನು ಮಾಡಿಸೋದಕ್ಕೆ ಕೋರ್ಟಲ್ಲಿ ಅಟೆಂಡ್ ಆಗ್ತಾ ಇದ್ದೀವಿ. ಅದಕ್ಕೆ ಈಗ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ. ಇಲ್ಲ 600 ಮನೆಯನ್ನು ಇವರು ತಮಿಳು ಕಾಲೋನಿಯರು ಹಂಚೋದಕ್ಕೆ ಆರ್ಡ್ರ್ ಮಾಡಿ, ಅಥವಾ ನೀವು ಆರ್ಡ್ರ್ ಮಾಡಿಲ್ಲ ಅಂದರೆ ಬೇರೆಯವ್ರು ಹಂಚೋದಕ್ಕೆ ಪರ್ಮಿಷನನ್ನು ಕೊಡಿ ಅಂತ ಅಪ್ಲಿಕೇಶನ್ ಹಾಕಿದ್ದೀವಿ. ಸ್ಲಮ್ ಬೋರ್ಡಿಂದ ಏನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ನೋಡೋಣ. 3 ಸರಿ ಕಟ್ಟಿದ್ದೀವಿ. ಆಲಹಳ್ಳಿಯಲ್ಲಿ ಒಂದು ಸರಿ, ತಮಿಳು ಕಾಲೋನಿಯಲ್ಲಿ ಒಂದು ಸರಿ, ಈಗ ಒಂದು ಸರಿ ಕೆರೆ ಅಂಗಡಿದ್ರು 3 ಸರಿ. ಅದೇ ತಮಿಳು ಕಾಲೋನಿಯವ್ರನ್ನ ಶಿಫ್ಟ್ ಮಾಡಬೇಕು ಅಂತ 3 ಸರಿ ಕಟ್ಟಿ 3 ಸರಿನೂ ಅವರು ಹೋಗಿಲ್ಲ. ಈ ಸರಿ ನಾನು ಬಂದ ಮೇಲೆ ಅದನ್ನು ಆಸ್ಪತ್ರೆ ಸುಪರ್ದು ಕೊಡಬೇಕು ಅಂತ ನಾನು DC ಅವರು ಎಲ್ಲ ಅಲ್ಲೇ ಟೆಂಟ್ ಹಾಕ್ಕೊಂಡು ಅವ್ರನ್ನ ಮನವೊಲಿಸೋಕ್ಕೆ ಎಲ್ಲ ಪ್ರಯತ್ನ ಪಟ್ವಿ. ನೀವು ಎಲ್ಲ ಬಂದಿದ್ರೆ ಅವ್ರು ಒಪ್ಪಲಿಲ್ಲ. ಅದಕ್ಕೆ ಕೋರ್ಟ್ ಮುಖಾಂತರನೇ ಅವರು ಕೋರ್ಟ್ಗೆ ಹೋಗಿದ್ರೆ ನಾವು ಕೋರ್ಟ್ ಮುಖಾಂತರನೇ ಏನು ಕೋರ್ಟ್ ಏನು ಆರ್ಡರ್ ಮಾಡಿದ್ರೆ ಒಬೇ ಮಾಡೋಣ ಅಂತ ಹಾಕಿದ್ವಿ. ಈ ಮಧ್ಯದಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಹಾಳಾಗಬಾರ್ದು ಅಂತ ಎಮರ್ಜೆನ್ಸಿ ತಮಿಳು ಕಾಲೋನಿಯರಿಗೆ ಹಂಚ ಕೊಡಿ ಅಥವಾ ಬೇರೆಯವ್ರಿಗೆ ಹಂಚಕ್ಕಾರ ಕೊಡಿ ಅಂತ ಹೇಳ್ಬಿಡ್ತೀನಿ. ಸರ್, ಈಗ DC ಅವರು ನಮಗೆ ಯಾವುದೇ ಕೈಗಾರಿಕೆಗೆ ಅರ್ಜಿ ಬಂದಿಲ್ಲ, ಜಿಲ್ಲಾಡಳಿತಕ್ಕೂ ಬಂದಿಲ್ಲ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೂ ಬಂದಿಲ್ಲ. ಈಗ ನೀವು ಜಾಗ ಕೊಡ್ತೀವಿ ಅಂತೀರಿ, ಅವರು ನಾವು ಕೈಗಾರಿಕೆ ತರ್ತೀವಿ ಅಂತೀರಿ. ಇಬ್ಬರು ಸೇರಿ ಮಂಡ್ಯ ಜನರನ್ನ ನಾನು ಜಾಗ ಕೊಡೋಕೆ ರೆಡಿ ಇದ್ದೀನಿ ರೀ. ನನ್ನ ಕೈಯಲ್ಲಿ ಕಾರ್ಖಾನೆ ತರೋಕ್ಕೆ ಶಕ್ತಿ ಇಲ್ಲ. ನಾನು ಹೋರಾಟ ಮಾಡ್ಬೋದು, ಇಂಥವ್ರ ಹತ್ರ ಭಿಕ್ಷೆ ಬೇಡ್ಬೋದು, ಕೇಳ್ಕೊಬೋದು. ನಾನು ಕೇಂದ್ರ ಮಂತ್ರಿ ಅಲ್ಲ, ಅಥವಾ ರಾಜ್ಯದ ಕೈಗಾರಿಕಾ ಮಂತ್ರಿ ಅಲ್ಲ. ನಾನು ಇಬ್ಬರು ಮಂತ್ರಿಗಳ ಹತ್ರ, ನಮ್ಮ ಸ್ಟೇಟ್ ಮಂತ್ರಿಗಳ ಹತ್ರ, ಕೇಂದ್ರ ಮಂತ್ರಿ ಹತ್ರ ಕಾರ್ಖಾನೆ ತನ್ನಿ ಅಂತ ಹೇಳಿದ್ವಿ. ನಾನು ನನ್ನ ಇತಿಮಿತಿಲೇನು ಜಾಗ ಕೊಡ್ಬೋದು. ಅದಕ್ಕೆ ಇವತ್ತು ಅಧಿಕೃತವಾಗಿ ಲೆಟ್ರೂ ಅವ್ರಿಗೊಂದು, DC ಅವ್ರಿಗೊಂದು, ನಮ್ಮ ಉಸ್ತುವಾರಿ ಸಚಿವರಿಗೊಂದು, 3 ಜನಕ್ಕೂ ಅಧಿಕೃತವಾದ ಲೆಟರ್ ಬರೀತಾ ಇದ್ದೀನಿ. ಜಾಗ ಕೊಡೋಕೆ ರೆಡಿ ಇದ್ದೀನಿ. ಏನೇನು ಆಗ್ತದೆ ಮಂಡ್ಯ ಜನಕ್ಕೆ ಒಳ್ಳೇದಾಗಲಿ. ಪದೇ ಸರ್ ಕೈಗಾರಿಕೆ ವಿಚಾರವಾಗಿ ಅವ್ರು ಚರ್ಚೆ ಮಾಡ್ತಾರೆ. ರಾಜ್ಯ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಅಂತ. ಇದು ಮಂಡ್ಯ ಒಂದು ವಿಚಾರ ಅಲ್ಲ, ಎಲ್ಲಾ ವಿಚಾರವಾಗೂ ಅದನ್ನೇ ಹೇಳ್ತಾ ಇದ್ದಾರೆ. ಈ ಅಫಿಷಿಯಲ್ ಆಗಿ ಜಿಲ್ಲಾಧಿಕಾರಿಗಳನ್ನೇ ಕೂರಿಸ್ಕೊಂಡು ನೀವು ಒಂದು ಸಭೆ ಮಾಡಿ ಅದನ್ನ ಅನೌನ್ಸ್ ಮಾಡಕ್ಕೆ ಆಗಲ್ವಾ ಅಂತ ಅವರು ಎರಡು ನಿಮ್ಮ ಮುಂದೆನೇ ಹೇಳ್ತಾರೆ. ನಿಮಗೊಂದು ಅರ್ಥ ಆಗ್ತಾಯಿದೆ, ಅರ್ಥ ಆಗ್ತಿಲ್ಲ. ಹೇಳ್ಬೇಕಾಗಿದ್ದ ಸ್ಪೀಡಲ್ಲಿ ಹೇಳ್ತಾರೆ, ಹೇಳ್ಬಾರ್ದನ್ನ ನಿಧಾನಕ್ಕೆ ನಿಮ್ಗೆ ಕೇಳಂಗೆ ಹೇಳ್ತಾರೆ. ನನ್ನ ಖಾತೆ, ಸಬ್ಸಿಡಿ ಕೊಡೋ ಖಾತೆ, ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಸ್ಪೀಡಾಗಿ ಹೇಳ್ತಾರೆ. ಅದು ನಿಮ್ಮ ತಲೆ ಒಳಗೆ ರಿಜಿಸ್ಟರ್ ಆಗ್ತಾಯಿಲ್ಲ. ನನ್ನ ಕೈಲಿ ಆಗಲ್ಲ ಅನ್ನೋದನ್ನ ಸ್ಪೀಡಲ್ಲಿ ಹೇಳ್ತಾ ಇದ್ದಾರೆ. ನಿಮಗೆ ಅದು ಅರ್ಥ ಆಗ್ತಾಯಿಲ್ಲ. ಆದರೆ ನಿಮ್ಮಿಂದ ಜನಗಳಿಗೆ ಏನು ತಲುಪಿಸ್ಬೇಕು ಅದನ್ನು ಮಾತ್ರ ನೀಟಾಗಿ ಹೇಳ್ತಾರೆ.
ಸರ್ಕಾರ ಜಾಗ ಕೊಡ್ತಾ ಇಲ್ಲ. ಈಗ ನಾವು ಸ್ಪೀಡು ಮತ್ತು ನಿಧಾನಕ್ಕೆ ಎರಡೂ ಹೇಳ್ತಾ ಇದ್ದೀವಿ, ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ. ಯಾವ ಕಾರ್ಖಾನೆ ತತ್ತೀರ ಹೇಳಿ, ಜಾಗ ರೆಡಿ ಇದೆ.